ಬಾಬಾ ಬಂದೇಣೋ. ಹಾಯ್ ಗಾಯ್ಸ್, ನಾನು ಯಾಕೆ ಹಿಂಗಿದ್ದೀನಿ ಅಂತ ಕೇಳಬೇಡಿ. ನಾನು ನೆನ್ನೆಯಿಂದ ಮಕ್ಕ ತೊಳ್ದಿಲ್ಲ. ನಾನು ಇದು ಫೇಸ್ ಪ್ಯಾಕ್ ಹಾಕ್ಕೊಂಡಿದ್ದೀನಿ. ಅದಕ್ಕೆ ನಾನು ಇವಾಗ ಸ್ಮೆಲ್ ಮಾಡೋಕ್ಕಾಗಲ್ಲ. ಆ್ಯಕ್ಚುಲಿ ನನಗೆ ಸ್ವಲ್ಪ ಜನ ಕೇಳಿದರು, ನಂಗೆ ಸ್ವಲ್ಪ ಜನ ನಮಗೆಲ್ಲ ಗೊತ್ತಾಗೋಯ್ತು. ನಂಗೆ ಸ್ವಲ್ಪ ಜನ ಕೇಳಿದರು ನಾನು ನನ್ನ ಮೇಕಪ್ ಹೆಂಗೆ ಮಾಡ್ತೀನಿ ಅಂತ. ಸೊ ಅದು ತೋರಿಸೋಣ ಅಂತ ಯೂಟ್ಯೂಬ್ ವೀಡಿಯೋ ಮಾಡ್ತಿದ್ದೀನಿ. ಇನ್ನೇನಿಲ್ಲ, ನಾನು ಹೆಂಗೂ ರೀಲ್ಸ್ ಮಾಡೋಕ್ಕೆ ರೆಡಿ ಆಗ್ತೀನಿ ಇವಾಗ. ಸೊ ಯಾಕೆ ಮುಳೆ ಕಾಣ್ತು. ಸೊ ಈಗ ನಾನು ಫಸ್ಟ್ ಸ್ನಾನ ಮಾಡ್ಬಿಟ್ಟು ಬರ್ತೀನಿ. ಆಮೇಲೆ ನಾನು ನಿಮ್ಗೆ ತೋರಿಸ್ತೀನಿ. ಆ್ಯಕ್ಚುಲಿ ನಾನು ನನ್ನ ಫ್ರೆಂಡ್ ಮನೆಗೆ ಹೋಗಿದ್ದೆ ಒಂದು ಸ್ವಲ್ಪ ದಿವಸ ಮುಂಚೆ. ನಾನು ನನ್ನ ಟ್ರೈಪಾಡ್ ಮರ್ತೋಗ್ಬಿಟ್ಟಿದ್ದೀನಿ. ಸೊ ಫೋನಿಗೆ ಕರೆಕ್ಟಾಗಿ ಜಾಗ ಇಲ್ಲ, ಸ್ಟ್ಯಾಂಡ್ ಇರ್ತಿತ್ತು. ಬಿಸಿಲೇ ಬರ್ತಿಲ್ಲ, ಮೊನ್ನೆ ಕಾಡ್ಕೊಂಡಿದ್ದೀನಿ. ಇವಾಗ ನಾನು ಸ್ನಾನ ಮಾಡ್ಬಿಟ್ಟು ಬರ್ತೀನಿ. ಬಾಯ್. ಹೇ ಗೈಸ್, ನಾನು ಸ್ನಾನ ಮಾಡಿಬಿಟ್ಟೆ. ಆ್ಯಕ್ಚುಲಿ ಇವಾಗ ನನ್ನ ಕಣ್ಣಿಂದ ಕಾಜಲ್ಲಿ ಹೋಗ್ತಾ ಇಲ್ಲ ನೋಡಿ ಇಲ್ಲಿ. ಸೊ ಇವಾಗ ಆ್ಯಕ್ಚುಲಿ ಇದ್ರೂ ಪರವಾಗಿಲ್ಲ, ಸ್ವಲ್ಪ ಕಾಜಲ್ ಇಲ್ಲ. ನಾನು ಇವಾಗ ಕಾಜಲ್ ಹಾಕ್ತೀನಿ. ಅದಕ್ಕೆ ಅಲ್ಲಿ ನನ್ನ ಸೀರೆ ಐತಿ. ನಾನು ಫಸ್ಟೇ ಡ್ರೇಪಿಂಗ್ ಮಾಡಿಟ್ಟಿದ್ದೀನಿ. ಅದು ಕಟ್ಟೋಕ್ಕೆ ಸ್ವಲ್ಪ ಕಷ್ಟ. ಅದಕ್ಕೆ ನೆನ್ನೆ ರಾತ್ರಿನ ಐರನ್ನೆಲ್ಲ ತೊಗೊಂಡು ಐರನ್ನೆಲ್ಲ ಮಾಡಿಬಿಟ್ಟು ಇಟ್ಟಿದ್ದೀನಿ. ನಾನು ಯೂಶ್ವಲಿ ಹಾಕಲ್ಲ. ಆ್ಯಕ್ಚುಲಿ ನಾನು ಹಾಕೋದೇ ಇಲ್ಲ. ಇದು ನಾನು ಫಸ್ಟ್ ಹಾಕ್ತಾಯಿದ್ದೀನಿ. ಲೈಟ್ ಕರೆಕ್ಟಾಗಿ ಬರ್ತಿದೆಯೋ ಇದು. ನಾನು ಒಂದು ಯೂಟ್ಯೂಬ್ ಓಪನ್ ಮಾಡ್ತೀನಿ. ಸೊ ಕರೆಕ್ಟಾಗಿ ಬರ್ತಿರ್ಬೋದೇನೋ. ನಾ ಈ ಕಡೆ ಇಟ್ಟಿರ್ತೀನಿ. ನಾನು ಟ್ರೈಪಾಡ್ ಇಲ್ಲ ಅಂತ ನಾನು ತುಂಬ ಬಾಧೆ ಬೀಳ್ತಾ ಇದ್ದೀನಿ. ನಾನು ನಿಮ್ಗೆ ನನ್ನ ಸೆಟಪ್ ತೋರಿಸ್ತೀನಿ. ಇದರಲ್ಲಿ ಇಟ್ಟೈತೆ ಡಬ್ಬಿಯಲ್ಲಿ. ಜಾಗ ಇಲ್ಲ ಅಂತ ಹಿಂಗೆ ಬಿಟ್ಟೆ. ಸ್ಟ್ಯಾಂಡ್ ವಾಪಸ್ ತಗೊಂಡ್ಬರ್ಬೇಕು. ಸೊ ಇವಾಗ ನಾನು ಕೂದಲಿಂದ ಆಗಿಟ್ಟಿದ್ದೀನಿ, ಸ್ನಾನ ಮಾಡಿದೆ. ಸೊ ಇವಾಗ ನನ್ನ ಟಾಪಿಕ್ ಬರಬೇಕಂದ್ರೆ, ಇವಾಗ ನನ್ನ ಮೊದಲು ಏನಿಲ್ಲ, ಹಂಗೆ ಸ್ನಾನ ಮಾಡ್ಕೊಂಡು ಬಂದಿದ್ದೀನಿ. ಸ್ವಲ್ಪ ಕಾಜಲ್ ಐತೆ ಮೊನ್ನೆದು, ಅದು ಹೋಗ್ತಿಲ್ಲ. ಹೆಂಗೂ ನಾನು ಇವಾಗ ಕಾಜಲೇ ಆಗಬೇಕು, ಅದಕ್ಕೆ ಅದೇನು ಹೋಗ್ತಿಲ್ಲ. ಸೊ ಇವಾಗ ನಾನು ನೀವು ಕೇಳೋ ಥರ ನಾನು ಮೇಕಪ್ ಮಾಡ್ತೀನಿ, ಅದು ತೋರಿಸ್ತೀನಿ. ಸೊ ಇದು ನನ್ನ ಆ್ಯಂಗಲ್ ಯಾಕೆ ಹಿಂಗಾಯಿತು ನಂಗೆ ಗೊತ್ತಾಗ್ತಿಲ್ಲ. ಕರೆಕ್ಟಾಗಿದೆಯಾ? ಆ್ಯಕ್ಚುಲಿ ನಾನು ಇಲ್ಲೇ ಮಾಡೋದು ಮೇಕಪ್ ಅನ್ಬೋದು. ನಾನು ಇಲ್ಲೇ ಮಾಡೋದು. ಸೊ ನನಗೆ ಬೇರೆ ಕಡೆ ಸೂಟ್ ಆಗೋಲ್ಲ, ಇಲ್ಲೇ ಮಾಡ್ತಿದ್ದೀನಿ. ಸೊ ನಾನು ಫಸ್ಟ್ ಯೂಸ್ ಮಾಡ್ತಾ ಇರೋದು ಇದು ನಿವಿಯಾ ಕ್ರೀಮ್, ಅಂದರೆ ಮಾಯ್ಶ್ಚರೈಸಿಂಗ್ ಕ್ರೀಮ್. ಇದು ಆ್ಯಕ್ಚುಲಿ ಇದು ಹಾಕಿಲ್ಲ ಅಂದರೆ ನೋಡ್ತೀನಿ ನೋಡಿ, ಇಲ್ಲಿ ಸ್ವಲ್ಪ ಸ್ಕಿನ್ ಹೋಗ್ತಿರುತ್ತೆ ಡ್ರೈ ಆಗಿ, ಕಾಣ್ತಿಲ್ಲ. ಇನ್ನು ಸ್ವಲ್ಪ ತಿಂಗೆ ಬಿಟ್ಟರೆ ಇಲ್ಲೂ ಅಂದರೆ ಒಟ್ಟಿನಲ್ಲಿ ಮಕ್ಕ ಡ್ರೈ ಆಗುತ್ತೆ ನಂದು. ಅದಕ್ಕೆ ನಾನು ಇದು ಹಾಕೊಳೋದು. ಅಲ್ಲಿ ನನಗೆ ಇದು ಹಾಕೊಳಕ್ಕೆ ಇಷ್ಟ ಆಗಲ್ಲ. ಯಾಕಂದರೆ ನೋಡಿ, ಇದು ನನ್ನ ಸ್ಕಿನ್ ಆಯ್ಲಿ ಏನೋ ಡಲ್ ಕಲರ್ ಮಾಡಿಬಿಡುತ್ತೆ. ಸೊ ಇದು ನಂಗೆ ಇಷ್ಟ ಆಗಲ್ಲ. ಬಟ್ ಅದು ಹಾಕೋಬೇಕು. ಹಾಕೊಂಡಿಲ್ಲ ಅಂದರೆ ಫುಲ್ ಡ್ರೈ ಆಗಿಬಿಡುತ್ತೆ. ಸೊ ಇವಾಗ ಕ್ರೀಮ್ ಹಾಕಿದ್ಮೇಲೆ ನಾನು ಇದು ಸನ್ಸ್ಕ್ರೀನ್ ಯೂಸ್ ಮಾಡ್ತಾಯಿದ್ದೀನಿ. ಸೊ ಇವಾಗ ನಾನು ಸನ್ಸ್ಕ್ರೀನ್ ಯೂಸ್ ಮಾಡಿದ್ದೀನಿ. ಸನ್ಸ್ಕ್ರೀನ್ ಯೂಸ್ ಮಾಡಿದ್ಮೇಲೆ ನಾವು ಅಷ್ಟೇ. ಸನ್ಸ್ಕ್ರೀನ್ ಯೂಸ್ ಮಾಡಿದ್ಮೇಲೆ ನಾನು ಐಲೈನರ್ ಯೂಸ್ ಮಾಡ್ತೀನಿ, ಇಲ್ಲಾಂದರೆ ಕಾಜಲ್, ನಿಮ್ಮ ಇಷ್ಟ. ನಾನು ಇವಾಗ ಫಸ್ಟ್ ಐಲೈನರ್ ಯೂಸ್ ಮಾಡ್ತಿದ್ದೀನಿ. ಆ್ಯಕ್ಚುಲಿ ನನಗೆ ಈ ನಡುವೆ ಇಷ್ಟ ಆಗ್ತಾ ಇರೋದು ಒಂದು ದಪ್ಪ ಐಲೈನರ್ ಹಾಕಿದ್ರೆ ನನ್ನ ಕಣ್ಣು ದೊಡ್ಡ ಕಾಣ್ತೈತೆ ಅಂತ. ನಿಮ್ಮ ಕಣ್ಣಿಗೆ ಯಾವ್ದು ಸೂಟ್ ಆಗುತ್ತೆ ಅದು ಹಾಕಿ ನೀವು ಆ ಥರ. ಕರೆಕ್ಟ್ ಒಬ್ಬೊಬ್ರು ಕೇಳ್ತಾರೆ ಯಾವ ಐಲೈನರ್ ಆಗೋದಂತ. ಡ್ಯಾಸ್ಲರ್ ಐಲೈನರ್ ಇದು ಯಾವುದೋ ನಾರ್ಮಲ್ ಸಿಗ್ತೈತಲ್ಲ ಅಂಗಡಿಯಲ್ಲಿ, ಯಾವುದೋ ಒಂದು ಐಲೈನರ್ ಹಾಕೋದು ಅಷ್ಟೇ.
ಹಾಗೆ ನೀವು ನೋಡ್ಬೋದು, ನಾನು ಐಲೈನರ್ ಹಾಕಿದ್ದೀನಿ. ಎರಡು ಕಡೆ ಸೇಮ್ ಬರಲ್ಲ ಮೋಸ್ಟ್ಲಿ, ಬಟ್ ಅಷ್ಟೇ ಯಾರು ನೋಡೋಕೆ ಹೋಗಲ್ಲ. ಇದು ನಾರ್ಮಲ್ ಆಗಿ ನೋಡಿದ್ರೆ ಓಕೆ ಆಗೇ ಐತೆ. ಅದೇ ಹತ್ರದಿಂದ ನೋಡಿದ್ರೆ ಈ ಕಡೆ ಏನೋ ಬೇರೆ ಥರ ಬಂದೈತೆ, ಈ ಕಡೆ ಏನೋ ಬೇರೆ ಥರ ಬಂದೈತೆ, ಈ ಕಡೆ ಏನೋ ದಪ್ಪ ಬಂದೈತೆ, ಈ ಕಡೆ ಏನೋ ಸಣ್ಣ ಬಂದೈತೆ ಅಂದರೆ ವಿಂಗ್ಸು. ಸೊ ಅಷ್ಟೆಲ್ಲ ತಲೆ ಕೆಡಿಸ್ಬೇಡಿ, ಎಷ್ಟಾಗುತ್ತೆ ಅಷ್ಟು ಮಾಡಿ. ಸೊ ನಿಮ್ಮ ಹತ್ರ ಮಸ್ಕಾರ ಇದ್ದರೆ ಮಸ್ಕಾರ ಯೂಸ್ ಮಾಡಿ. ನನ್ನ ಹತ್ರ ಮಸ್ಕಾರ ಇಲ್ಲ, ಅದಕ್ಕೆ ನಾನೇನು ಮಾಡ್ತೀನಿ ಅಂದರೆ ಐಲೈನರ್ನ ಹಿಂಗೆ ಮಾಡಿಬಿಟ್ಟು ಇದನ್ನು ಹಿಂಗೆ ಮಾಡಿ ಸರಿ ಹೋಗುತ್ತೆ. ಸೊ ಇವಾಗ ನೀವು ಐಲೈನರ್ ಹಾಕಿದ್ದೀರಾ? ಐ ಮೀನ್ ನಾನು ಹಾಕಿದ್ದೀನಿ. ದಯವಿಟ್ಟು ನೀವುಗಳು ಸುಮ್ಮನೆ ಟೈಮ್ ಪಾಸ್ ಮಾಡಬೇಡ್ರಿ. ಸೊ ಇವಾಗ ನಾನು ಐಲೈನರ್ ಯೂಸ್ ಮಾಡಿದ್ಮೇಲೆ ಈ ಒಂದು ಕಾಜಲು ಆ್ಯಕ್ಚುಲಿ ಸೊ ಈಗ ಐಲೈನರ್ ಯೂಸ್ ಮಾಡಿದ್ಮೇಲೆ ಇದೊಂದು ಕಾಜಲು. ಈ ಕಾಜಲ್ ಯಾವುದು ಅಂತ ಕೇಳಿದ್ರೆ ನಮ್ಗೆ ಗೊತ್ತಿಲ್ಲ. $1 ಅಂತ ಏನೋ ಐತೆ, $15 ಅಷ್ಟೇ ಯಾವುದೋ ಒಂದು. ಅದು ಆ್ಯಕ್ಚುಲಿ ನಾನು ನನ್ನ ಫ್ರೆಂಡ್ ಮನೆಗೆ ಹೋದಾಗ ನನಗೆ ಐಲೈನರ್ ಬೇಕಿತ್ತು, ಕಾಜಲ್ ಬೇಕಿತ್ತು, ಅದಕ್ಕೆ ಸೊ ಇದು ಹಿಂಗಿರ್ತೈತೆ. ನಿಮ್ಗೆ ಗೊತ್ತಿರೋದೆ ಯೂಸ್ ಮಾಡೋಣ. ಸೊ ಇವಾಗ ನಾನು ಕಾಜಲ್ ಯೂಸ್ ಮಾಡಿದ್ದೀನಿ. ಕಾಜಲ್ ಯೂಸ್ ಮಾಡಿದ್ರೆ ಇಲ್ಲಿ ಒಳಗಡೆ ಮಾತ್ರ ಮಾಡಿದ್ದೀನಿ. ಸೊ ಅಕಾರ್ಡಿಂಗ್ ಟು ಮೀ ಅಂದರೆ ನನಗೆ ಇಷ್ಟ ಬರೋ ಥರ ಹೇಳ್ಬೇಕಂದ್ರೆ ನನಗೆ ದಪ್ಪ ಇದ್ದರೆ ಇಷ್ಟ. ನಂಗೆ ಕಾಜಲ್ ದಪ್ಪ ಇದ್ದರೆ ಇಷ್ಟ. ಸೊ ಇದು ಕಾಜಲ್ ಮಾತ್ರ ಹಾಕಿದ್ರೆ ಸಣ್ಣ ಕಾಣುತ್ತೆ, ಹಿಂಗೆ ನಾರ್ಮಲಾಗಿ ಕಾಣುತ್ತೆ. ಅದೇ ನಂಗೆ ಸ್ವಲ್ಪ ದಪ್ಪ ಐಲೈನರ್ ಬೇಕು, ಐ ಮೀನ್ ದಪ್ಪ ಕಾಜಲ್ ಬೇಕು. ಎರಡು ದಪ್ಪ ಕಾಜಲ್ ಐಲೈನರ್ ಬೇಕು. ಅದೇ ದಪ್ಪ ಕಾಜಲ್ ಐಲೈನರ್ ಬೇಕು. ಒಳ್ಳೇದು ಮಾಡ್ತದ ನಿನ್ನ ಜನ್ಮಕ್ಕೆ ಹೋಗೋ. ಸೊ ಇವಾಗ ಇದನ್ನು ದಪ್ಪ ಮಾಡಬೇಕಂದ್ರೆ ನಾನು ಇಲ್ಲೇ ಕೆಳಗೆ ಇಲ್ಲೇ ಕಾಜಲ್ ಹಾಕ್ತೀನಿ. ಇಲ್ಲೇ ಐಲೈನರ್ ಹಾಕ್ತೀನಿ. ನಾನು ತೋರಿಸ್ತೀನಿ. ಸೊ ಇವಾಗ ನಾನು ಫಸ್ಟ್ ಕಾಜಲ್ ಹಾಕಿದ್ದೆ, ಆಮೇಲೆ ಐಲೈನರ್ ಹಾಕ್ಕೊಂಡೆ. ಇವಾಗ ಮತ್ತೆ ನಾನು ಫಸ್ಟ್ ಐಲೈನರ್ ಹಾಕಿದ್ದೆ, ಇವಾಗ ಕಾಜಲ್ ಹಾಕಿದೆ. ಇವಾಗ ಮತ್ತೆ ಐಲೈನರ್ ಹಾಕ್ತಾಯಿದ್ದೀನಿ. ಅದು ಕಣ್ಣು ಕೆಳಗೆ ಹಾಕ್ತಾಯಿದ್ದೀನಿ ದಪ್ಪ ಬರಲಿ ಅಂತ. ಇದು ದಪ್ಪ ಹಾಕಿದ್ರೆ ನಾನು ಏನು ನೋಡೋದು ಕಣ್ಣು ದೊಡ್ಡ ಕಾಣ್ತೈತೆ. ಎತ್ಕೊಂಡು ಅಂದರೆ ಇದ್ರ ಕೆಳಗೇನೆ ಹಿಂಗೆ ಅಪ್ಲೈ ಮಾಡಿದ್ರೆ ಆಯಿತು, ಒಂದು ಲೈನ್ ಹಂಗೆ. ಸೊ ನಾನು ಹಾಕ್ಕೊಂಡಿದ್ದೀನಿ ನೋಡಿ ಈ ಥರ. ಆ್ಯಂಡ್ ಒಂದೊಂದು ಸರ್ತಿ ದಪ್ಪ ಬಂದುಬಿಡುತ್ತೆ, ಜಾಸ್ತಿ ದಪ್ಪ ಬಂದಾಗ ನಾವೇನು ಮಾಡಬೇಕಂದ್ರೆ ಸ್ವಲ್ಪ ಅಳಿಸ್ಬಿಡ್ಬೇಕು. ಒಂದೊಂದು ಸರ್ತಿ ಕೆಳಗೆ ಇದೇನಂತಾರೆ ಇದರಲ್ಲಿ ಹೋದರೆ ಹಿಂಗೆ ಅಳಿಸ್ಬಿಡ್ಬೇಕು. ಆ್ಯಕ್ಚುಲಿ ಇವಾಗ ಇದು ಹಿಂಗೆ ಕಾಣ್ತೈತೆ. ಈ ಕಡೆ ನೋಡಿ ಸಣ್ಣ ಐತೆ, ಈ ಕಡೆ ನೋಡಿ ದಪ್ಪ ಐತೆ. ನಿಮ್ಗೆ ಸಣ್ಣ ಇದ್ದರೆ ಸಣ್ಣ ಇರಲಿ, ದಪ್ಪ ಬೇಕಂದರೆ ದಪ್ಪ ಇರಲಿ. ನಾನು ಕಾಜಲ್ ಹಾಕೋವಾಗ ಯಾವಾಗೂ ದಪ್ಪನೇ ಹಾಕೋದು. ಹಿಂಗೆ ಹಾಕಿದ್ರೆ ಅದು ಜಾಸ್ತಿ ಸ್ಪ್ರೆಡ್ ಕೂಡ ಆಗೋಲ್ಲ. ಹಿಂಗೆ ಹಾಕಿದ್ರೆ ಅದು ಬೇಗ ಸ್ಪ್ರೆಡ್ ಆಗಿಬಿಡುತ್ತೆ, ಆಮೇಲೆ ಬೇಗ ಹೋಗ್ಬಿಡುತ್ತೆ. ನಾನು ಏನಾಗೈತೆ ಅಂದರೆ ಅದೇನೋ ಡ್ಯಾಮೇಜ್ ಆಗಿತ್ತು, ನಾನು ಮನೆ ಕಟ್ ಮಾಡಿಬಿಟ್ಟಿದ್ದೀನಿ. ಇಷ್ಟು ಮಾತ್ರ. ಯಾಕಂದರೆ ಫುಲ್ ಉಗುರು ಕಟ್ ಮಾಡೋಕ್ಕೆ ನಾನು ಸ್ವಲ್ಪ ಏನಂತಾರೆ ನೋವು, ಮನಸ್ಸಲ್ಲಿ ನೋವು. ಸೊ ಎಲ್ಲ ಬೇಯಿಸಿಟ್ಟಿದ್ದೆ, ಅಂದರೆ ಬೇಯಿಸಿಟ್ಟಿದ್ದೀನಿ ಎಲ್ಲ ಉಗುರು. ಇದು ಒಂದು ಹೋದರೆ ಚೆನ್ನಾಗಿರಲ್ಲ ಅಂತ ಇಲ್ಲಿ ಡ್ಯಾಮೇಜ್ ಪಾರ್ಟ್ ಮಾತ್ರ ಕಟ್ ಮಾಡಿಬಿಟ್ಟು ಹಿಂಗೆ ಇಟ್ಟಿದ್ದೀನಿ. ಸೊ ಇದನ್ನು ಬಿಡಿ. ಇವಾಗ ಈ ಕಣ್ಣಲ್ಲೂ ಹಂಗೆ ಹಾಕೋಣ. ಸೊ ಇವಾಗ ಕಾಜಲ್ ಐಲೈನರ್ ಹಾಕಿದಾಯಿತು. ಇವಾಗ ನಿಮಗೆ ಐಲೈನರ್ ಸ್ವಲ್ಪ ದಪ್ಪ ಆಗಿದ್ದರೆ ನೀವು ಸಣ್ಣ ಹಾಕ್ಬೋದು, ಕಾಜಲ್ ದಪ್ಪ ಆಗಿದ್ದರೆ ಸಣ್ಣ ಹಾಕ್ಬೋದು. ಇವಾಗ ಇದು ಹಿಂಗೆ ಚೆನ್ನಾಗಿ ಕಾಣಲ್ಲ, ಇದ್ರ ಜೊತೆ ಬೊಟ್ಟಿರಲೇಬೇಕು. ಬೊಟ್ಟಿಲ್ಲ ಅಂದರೆ ಏನೋ ಚೆನ್ನಾಗಿ ಕಾಣಲ್ಲ. ಸೊ ಮಳೆ ಬೀಳೋ ಥರ ಐತೆ. ನನ್ನ ಪ್ರಕಾರ ಸೀರೆ ಏನಾರ ಹಾಕುವಾಗ, ಲಂಗದವನು ಏನಾರ ಹಾಕುವಾಗ ದಪ್ಪ ಬಟ್ಟೆ ಚೆನ್ನಾಗಿ ಕಾಣೋದಂತ ನನ್ನ ಅಭಿಪ್ರಾಯ.
ಸೊ ಇಷ್ಟೆಲ್ಲ ಮಾಡಿದಾದ್ಮೇಲೆ ನೀವು ಲಿಪ್ಗೆ ಏನು ಬೇಕು ಅದು ಯೂಸ್ ಮಾಡ್ಬೋದು. ಯಾವ ಕಲರ್ ಲಿಪ್ಸ್ಟಿಕ್ ಆ ಕಲರ್ ಲಿಪ್ಸ್ಟಿಕ್ಕು. ನಾನು ಯೂಶ್ವಲಿ ಅಂದರೆ ನಾನು ಲೈಟಾಗಿರ್ಬೇಕಂದ್ರೆ ನಾನು ಇದು ಯೂಸ್ ಮಾಡೋದು ಝೂಡಿಯೋ ಅಂತ ತೊಗೊಬಂದಿರೋದು. ಒಂದು ಸತಿ ಹಾಕಿ ಮಾಡಿಸ್ತೀನಿ, ಒಳ್ಳೆ ಸಖತ್ತಾಗೈತೆ. ಇದು ಹಾಕಿದ್ರೆ ಲಿಪ್ ಆಯಿಲ್ ಇದು 150 ರೂಪೀಸ್. ಫಸ್ಟ್ ಕಲರ್ ಇರಲ್ಲ, ಒಂದು 2 ನಿಮಿಷ ಆಮೇಲೆ ಕಲರ್. ಹಂಗೆ 1-2 ನಿಮಿಷ ಬಿಟ್ಟರೆ ನೋಡಿ ಕಲರ್ ಬಂದುಬಿಡುತ್ತೆ. ಮಳೆ ಬೀಳೋ ಥರ ಐತೆ. ಮಳೆಯಲ್ಲೇ ರೀಲ್ಸ್ ಮಾಡ್ತೀನಿ ಅಷ್ಟೇ, ಇನ್ನೇನು ಮಾಡೋದು. ನೋಡಿ ಸ್ವಲ್ಪ ಪಿಂಕ್ ಆಗ್ತಾ ಹೋಗ್ತೈತೆ. ನಿಮ್ಗೆ ಇದು ಬೇಕಂದರೆ ಗೊತ್ತಿಲ್ಲ, ಅದು ನಾನು ಯಾಕೆ ಹಾಕಿ ತೋರಿಸ್ನೋ, ಸುಮ್ಮನೆ ನಂಗೆ ಇಷ್ಟ ಅಂತ ಹಾಕಿ ತೋರಿಸಿದ್ದು. ನಾನು ಯೂಶ್ವಲಿ ಮೋಸ್ಟ್ ಆಫ್ ದ ಟೈಮ್ ಅದು ಯೂಸ್ ಮಾಡೋದು. ನಾನು ನಿಮ್ಗೆ ಕರೆಕ್ಟಾಗಿ ತೋರಿಸ್ಬೇಕಂದ್ರೆ ನನ್ನ ಅಕ್ಕ ಇಷ್ಟೇ ನಾನು ಹಾಕೋದು. ನನ್ನ ಮೇಕಪ್ ಅಂದರೆ ಇಷ್ಟೇ, ಒಂದು 5-10 ನಿಮಿಷದಲ್ಲಿ ಫಿನಿಶ್. ಫಸ್ಟ್ ಮಾಯ್ಶ್ಚರೈಸರ್, ಸನ್ಸ್ಕ್ರೀನ್, ಐಲೈನರ್, ಕಾಜಲ್ ಕೆಳಗೆ ಮತ್ತೆ ಐಲೈನರ್, ಲಿಪ್ಸ್ಟಿಕ್ ಹಾಕಿದ್ರೆ ಬೊಟ್ಟು ಹಾಕಿದ್ರೆ ಆಗೋಯ್ತು, ಫಿನಿಶ್. ಮಳೆ ಬೀಳೋ ಥರ ಐತೆ. ಸೊ ಇವಾಗ ನಾನು ನಿಮಗೆ ಸೀರೆ ಹಾಕಿ ನೋಡಿಸ್ತೀನಿ. ನಾನು ನಿಜ ಏನು ಮಾಡ್ತಿದ್ದಿಲ್ಲ ಅಂತ ಗೊತ್ತಿಲ್ಲ. ಈ ವಿಡಿಯೋಲ್ಲಿ ಹೆಂಗೈತೆ ಹಂಗೆ ಐತೆ ಅಷ್ಟೇ, ಏನೋ ಒಂದು ಎಡಿಟ್ ಮಾಡಿಬಿಟ್ಟು ಹಾಕ್ತೀನಿ. ಫೈನಲ್ ಆಗಿ ನಾನು ಹಿಂಗೆ ಕಾಣ್ತಾ ಇದ್ದೀನಿ. ಸ್ವಲ್ಪ ಕೂದಲೆಲ್ಲ ಸರಿ ಮಾಡಿಕೊಂಡ್ರೆ, ಬಟ್ಟೆ ಕರೆಕ್ಟಾಗಿ ಹಾಕ್ಕೊಂಡ್ರೆ ಚೆನ್ನಾಗಿ ಕಾಣುತ್ತೆ. ನನ್ನ ಕೂದಲು ಜಾಸ್ತಿನೂ ಇದು ಅಬ್ಸರ್ವ್ ಮಾಡಬೇಡ್ರಿ, ಯಾಕಂದರೆ ಈ ದಿನ ಒಣಗೋಗಿಲ್ಲ. ಅಯ್ಯೋ. ಸೊ ಇವಾಗ ನಾನು ಈ ಸೀರೆ ಹಾಕೋತೀನಿ. ನಾನು ಪ್ರೀ ಡ್ರೈಪಿಂಗ್ ಮಾಡಿಟ್ಟಿದ್ದೀನಿ ಐರನ್ನೆಲ್ಲ ಮಾಡಿಬಿಟ್ಟು, ಯಾಕಂದರೆ ಇದು ಕಟ್ಟಕ್ಕೆ ಸ್ವಲ್ಪ ಕಷ್ಟ. ಇದು ಯೂಶ್ವಲಿ ಬೇರೆದೆಲ್ಲ ಕಟ್ಬಿಡ್ತೀನಿ ಆರಾಮಾಗಿ. ಈ ಸ್ವಲ್ಪ ಫ್ಯಾಬ್ರಿಕ್ ಹಂಗಿರೋದು, ಅದು ಕಟ್ಟಕ್ಕಾಗಲ್ಲ ಬೇಗ. ಸೊ ಫಸ್ಟೇ ಒಂದೊಂದು ಪ್ರೀ ಡ್ರೈಪಿಂಗ್ ಮಾಡಿಟ್ಟಿರಬೇಕು, ಇಲ್ಲಾಂದರೆ ಹಾಕುವಾಗೆ ಸ್ಟ್ರೈಟ್ನರಾಗಿ ಇದು ಮಾಡಬೇಕು. ಸೊ ಅಷ್ಟೆಲ್ಲ ನಮ್ಮ ಪೇಷನ್ಸ್ ಇಲ್ಲ. ನಾನು ನೆನ್ನೆ ಇದು ಮಾಡಿಬಿಟ್ಟು ಅಷ್ಟೇ. ಅಯ್ಯೋ, ಆಧಾರ್ ಕಾರ್ಡ್ ಕಾಣ್ತಿದ್ದೀನಿ. ಓಕೆ, ರೆಡಿ ಮಾಡ್ತೀನಿ. ಬಾಯ್. ಹಾಯ್ ಗಾಯ್ಸ್, ನಾನು ಆ ಸೀರೆ ಹಾಕಿಲ್ಲ, ಯಾಕಂದರೆ ಆ ಸೀರೆ ಸ್ವಲ್ಪ ಚೆನ್ನಾಗಿರಲ್ಲ, ನನಗೆ ಚೆನ್ನಾಗಿರಲ್ಲ. ಸೊ ನಾನು ಇದು ಲೆಹಂಗಾ ಹಾಕ್ಬಿಟ್ಟಿದ್ದೀನಿ. ಆ್ಯಂಡ್ ಸೆಕೆಂಡ್ ಆಪ್ಷನ್ ನಾನು ಫಸ್ಟು ಹಾಕಿದ್ದೀನಿ, ಇವಾಗ ಮತ್ತೆ ಹಾಕ್ತೀನಿ, ಯಾಕಂದರೆ ಏನಾಗಲ್ಲ ಮತ್ತೆ ಮತ್ತೆ ಹಾಕಿದ್ರೆ ಅಲ್ವಾ, ಅದಕ್ಕೆ. ಸೊ ನಾನು ಈ ಲೆಹಂಗಾ ಹಾಕಿದ್ದೀನಿ. ಇದಕ್ಕೆ ನಾನಿವಾಗ ಇದು ಹಾಕ್ತೀನಿ, ಇಯರಿಂಗ್. ಸ್ವಾಮಿ, ಈ ಬ್ಯಾಂಗಲ್ಸ್ ಹಾಕ್ತಿದ್ದೀನಿ. ಅಯ್ಯೋ, ಲೆಫ್ಟಿಗೆ ಹಾಕ್ಲಲ್ಲ, ರೈಟಿಗೆ ಹಾಕ್ಲಾ? ರೈಟಿಗೆ ಹಾಕ್ತಾಯಿದ್ದೀನಿ, ಇಲ್ಲ ಲೆಫ್ಟಿಗೆ ಹಾಕ್ತೀನಿ. ಲೆಫ್ಟಲ್ಲಿ ಲುಕ್ ಚೆನ್ನಾಗೈತಿ. ಸೊ ನಾನು ಇಯರಿಂಗ್ಸ್ ಹಾಕ್ಬಿಟ್ಟೆ, ಇದೊಂದು ಚೈನ್ ಹಾಕಿದ್ದೀನಿ, ಎಸ್ ಅಂತ ಐತೆ. ಆ್ಯಂಡ್ ಇದನ್ನು ಬಳೆ. ಸೊ ನಾನು ಇವತ್ತು ನನ್ನ ಮೇಕಪ್ ನೋಡಿಸ್ದೆ. ಬಾಯ್. ನಾನು ನೆಕ್ಸ್ಟ್ ವಿಡಿಯೋಲ್ಲಿ ನಿಮ್ಮ ನೋಡ್ತೀನಿ. ನೆಕ್ಸ್ಟ್ ವಿಡಿಯೋ ಯಾವ್ದು ಮಾಡಲಿ ಅಂತ ಕಮೆಂಟ್ ಮಾಡಿರಿ. ಬಾಯ್. ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್.